ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಹುಷಾರಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ನನ್ನ ವ್ಲಾಗ್ ಏನಾಗಿರುತ್ತೆ ಅಂದರೆ, ಈ ಸಮ್ಮರಲ್ಲಿ ಎಲ್ಲಾದರೂ ಒನ್ ಡೇ ಇಲ್ಲ ಹಾಫ್ ಡೇ ಔಟಿಂಗ್ ಹೋಗಬೇಕು ಅಂದರೆ ಎಲ್ಲಿ ಹೋಗ್ಬೋದು ಅಂತ. ಮೋಸ್ಟ್ ಆಫ್ ದ ಪೀಪಲ್ ಹೋಗೋದು ಎಲ್ಲಿಗೆ ಅಂದರೆ ಈ ಸಫಾರೀಸು ಮತ್ತು ಇಲ್ಲಾಂದರೆ ವಾಟರ್ ಗೇಮ್ಸ್, ವಂಡರ್ಲಾ ಈ ಥರ ಗೇಮ್ಸ್ಗಳೇ ಪ್ರಿಫರ್ ಮಾಡ್ತಾರೆ. ಮತ್ತು ಅದೇ ತುಂಬ ನೀರಲ್ಲಿರಬೇಕು ಅಂತೆಲ್ಲ. ಸೊ ನಾನು ಒಂದು ಜಾಗಕ್ಕೆ ಇವತ್ತು ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ ಅದು ಕೈಂಡ್ ಆಫ್ ಸಫಾರಿ, ಕೈಂಡ್ ಆಫ್ ವಾಟರ್ ಗೇಮ್, ಕೈಂಡ್ ಆಫ್ ಟೆಂಪಲ್ ರನ್ ಎಲ್ಲನೂ ಆಗಿಬಿಡುತ್ತೆ. ಬಟ್ ಇದೆಲ್ಲ ನಾವು ಮಾಡ್ತಾ ಇಲ್ಲ. ನಾನು ಹೋದಾಗ ಅಲ್ಲಿ ಹೇಗಿರುತ್ತೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಖಂಡಿತ ನನ್ನ ಬ್ಲಾಗ್ ನೋಡ್ತಿರೋರು 90% ಆಫ್ ಪೀಪಲ್ಗೆ ಈ ಜಾಗ ಗೊತ್ತಿರಲ್ಲ. ಯಾರ್ಯಾರು ಈ ಆನೇಕಲ್, ಅತಿಬೆಲೆ ಅಥವಾ ಈ ಡೆಂಕ್ನಿಕೋಟೆ ತಳಿ ಈ ಕಡೆ ಇರೋರಿಗೆ ಸ್ವಲ್ಪ ಈ ಜಾಗ ಗೊತ್ತಿರುತ್ತೆ. ಬಟ್ ಬೇರೆಯವ್ರಿಗೆಲ್ಲ ಗೊತ್ತಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಸಮ್ಮರ್ ಹೋಗಬೇಕು, ಒನ್ ಡೇ ಔಟಿಂಗ್ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಅಂತಂದರೆ ಈ ಜಾಗಕ್ಕೆ ಹೋಗ್ಬೋದು. ಸೊ ಇವತ್ತಿನ ನನ್ನ ವ್ಲಾಗ್ ಫುಲ್ ನೋಡಿ, ನನ್ನ ಜೊತೆನೇ ನೀವು ಟ್ರಾವೆಲ್ ಮಾಡಿ ಹೇಗಿರುತ್ತೆ ಏನು ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಯ್, ಐ ಆಮ್ ಆಲ್ ಸೆಟ್ ಟು ಗೋ. ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಈಗಲೇ. ನಾವು ಹೋಗ್ತಾ ಇರೋದು ದಬ್ಗುಳಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಿಲ್ಲ ನಾವು. ದೇವಸ್ಥಾನ ಇದೆ ಅಲ್ಲೇ, ಫಾರೆಸ್ಟ್ ಅದು. ಮತ್ತು ಈ ಪಾದಯಾತ್ರೆ ಹೋಗೋರಿಗೆಲ್ಲ ಗೊತ್ತಿರುತ್ತೆ, ಅಲ್ಲಿಂದ ಮಾದೇಶನ ಬೆಟ್ಟಕ್ಕೆ ಪಾದಯಾತ್ರೆ ಎಲ್ಲ ಹೋಗ್ತಾರೆ. ಆ್ಯಂಡ್ ನಾವಿವತ್ತು ವೈಲ್ಡ್ ಅನಿಮಲ್ಸ್ ಸೈಟ್ ಆಗುತ್ತಾ ಅಂತ, ಯಾಕಂದರೆ ಯಾವಾಗಲೂ ಸಫಾರಿಗೆ ಹೋಗಿ ನಾವೇ ವೈಲ್ಡಾಗಿ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನಿಮಲ್ ಲೈಕ್ ಏನು ಎಲಿಫೆಂಟ್ಸ್ ಎಲ್ಲ ನೀರು ಕುಡಿಯೋಕ್ಕೆ ಬರುತ್ತೆ ಅಂತ ಕೇಳಿದ್ದೆ ನಾನು. ಸೊ ಹೋಗೋಣ, ಹೇಗಿರುತ್ತೆ ಅಂತೆಲ್ಲ ನಾನು ತೋರಿಸ್ತೀನಿ. ಮುಂದಕ್ಕೆ ಕಾಡು ಏನು ಸಿಗಲ್ಲ ಅಂತ ಹೈಡ್ರೇಟ್ ಮಾಡ್ಕೊಳ್ಳೋಣ ಅಂತ ಎಳ್ನೀರು ಕುಡಿದ್ವಿ. ನಾವು ತಳಿ ಜವಳಗೆರೆ ಮೇಲೆ ಹೋಗಿದ್ದು, ರೈಟ್ ತೊಗೊಂಡು ಹೋದ್ವಿ. ಅಲ್ಲಿಂದ ಆಚೆಗೆ ಒಂದು ತುಂಬ ಫಾರೆಸ್ಟ್ಗಳಿತ್ತು, ಅದು ಚೇಂಜ್ ಆಗ್ತಾ ಇತ್ತು. ತಮಿಳ್ನಾಡು ಮತ್ತು ಕರ್ನಾಟಕ, ರಾಮನಗರ ಡಿಸ್ಟ್ರಿಕ್ಟ್ ಸೇರಿದ್ದು. ಈ ಥರ ಹೋಗ್ತಾ ಹೋಗ್ತಾ ಒಂದೊಂದು ಹಳ್ಳಿ, ಒಂದು ಕಾಡಾದ್ಮೇಲೆ ಕರ್ನಾಟಕ ಬರ್ತಿತ್ತು, ಇನ್ನೊಂದು ಹಳ್ಳಿ, ಇನ್ನೊಂದು ಕಾಡಾದ್ಮೇಲೆ ತಮಿಳ್ನಾಡು ಬರ್ತಿತ್ತು. ತುಂಬ ವಿಚಿತ್ರ ಅಂತ ಅನ್ನಿಸ್ತು. ಬಟ್ ಅಲ್ಲಿರೋರೆಲ್ಲ ಕನ್ನಡದವ್ರೇನೆ, ಬಟ್ ತಮಿಳವ್ರು ಯಾರು ಇಲ್ಲ. ಇನ್ನೊಂದೇನಂದ್ರೆ, ಅಲ್ಲಿ ಹೋಗ್ತಾ ಒಂದು ಹುಣಸನಹಳ್ಳಿ ಅಂತ ಹೇಳಿ ಒಂದು ಊರು ಸಿಗುತ್ತೆ. ಅದಾದ್ಮೇಲೆ ನಮ್ಗೆ ಏನೂ ಸಿಗಲ್ಲ ಮುಂದೆಗಡೆ, ಒಂದು ಚಿಕ್ಕ ಅಂಗಡಿನೂ ಸಿಗಲ್ಲ. ಒಂದ್ ಕಡೆ ಮಾತ್ರ ಒಂದು ಪುಟ್ಟ ಅಂಗಡಿ ಇತ್ತು, ಅಲ್ಲೊಂದು ಸ್ವಲ್ಪ ವಾಟರ್ ಬಾಟಲ್ ತಗೊಂಡ್ವಿ ಅಷ್ಟೇ. ಮುಂದಕ್ಕೆ ಫುಲ್ಲು ಹಳ್ಳಿ ಮತ್ತೆ ಕಾಡು ಇದೇ ತರ ಇರುತ್ತೆ. ಯಾವುದೇ ರೀತಿ ಅಂಗಡಿಗಳಾಗ್ಲಿ, ಹೋಟೆಲ್ಸ್ ಆಗ್ಲಿ, ಸಣ್ಣ ಪುಟ್ಟ ಹೋಟೆಲ್ ಇರುತ್ತಲ್ಲ, ಪೆಟ್ಟಿ ಅಂಗಡಿ ಆ ಥರ ಏನೂ ಇಲ್ಲ. ಯಾರಾದರೂ ಬರೋರು ಪ್ಲಾನ್ ಮಾಡ್ಕೊಂಡಿದ್ರೆ ಮನೆಯಿಂದನೇ ಸ್ವಲ್ಪ ಸ್ನ್ಯಾಕ್ಸ್ ಆಗಲಿ, ಫ್ರೂಟ್ಸು, ಮೇಯ್ನಾಗಿ ಫ್ರೂಟ್ಸು, ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ನಾನೇನು ಕ್ಯಾರಿ ಮಾಡಿರಲಿಲ್ಲ, ಯಾಕಂದರೆ ನಾವು ಬಿಡೋಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ನಾವು ತಿನ್ಕೊಂಡು ಬಂದಿದ್ವಿ, ಬಟ್ ಸ್ಟಿಲ್ ಬರೋಷ್ಟೊತ್ತು ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ. ಫಾರೆಸ್ಟ್ ಒಳಗೆ ಹೋದ್ಮೇಲೆ ಲೆಫ್ಟ್ ಸೈಡಲ್ಲಿ ನಮ್ಗೊಂದು ಡೈವರ್ಷನ್ ಸಿಗುತ್ತೆ ದಬ್ಗುಳಿಗೆ ಹೋಗೋದಕ್ಕೆ. ಇಲ್ಲಿಂದ 16 ಕಿಲೋಮೀಟರ್ ತೋರಿಸ್ತಾ ಇರುತ್ತೆ, ಬಟ್ 45 ಮಿನಿಟ್ಸ್ ಟೈಮಿಂಗ್ಸ್ ಇದೆ ನಮಗೆ ರೀಚ್ ಆಗೋದಕ್ಕೆ. ದಬ್ಗುಳಿಗೆ ಹೋಗೋ ದಾರಿಯಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ, ಗೌರ್ಮೆಂಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಅದು. ಅಲ್ಲಿ 20 ರೂಪಿ ಪೇ ಮಾಡಬೇಕಾಗುತ್ತೆ ಒಳಗೆ ಹೋಗೋದಕ್ಕೆ. ಮತ್ತೆ ಇನ್ನೊಂದು ಏನಂದ್ರೆ, 5 o'clock ಮೇಲೆ ಯಾರನ್ನೂ ಅಲೋ ಮಾಡೋದಿಲ್ವಂತೆ. ನಾವು ಹೋಗೋಷ್ಟೊತ್ತಿಗೆ ಅರೌಂಡ್ 4 o'clock ಆಗ್ಬಿಟ್ಟಿತ್ತು. ಬೇಗ ಬರ್ತೀವಿ ಅಂತ ಹೇಳಿದ್ವಿ. ಮತ್ತೆ ಇಲ್ಲಿ ಫೋನ್ ಪೇ ಆಪ್ಷನ್ ಇಲ್ಲ, ಯಾರೇ ಬಂದ್ರು ಕ್ಯಾಶ್ ಕ್ಯಾರಿ ಮಾಡ್ಕೊಂಡ್ ಬನ್ನಿ, 20 ರೂಪಿ ಇರುತ್ತೆ. ಫಾರೆಸ್ಟ್ ಒಳಗಡೆ ಅಂತೂ ಸಿಕ್ಕಾಪಡೆ ಚೆನ್ನಾಗಿತ್ತು. ಆ ಬಿಸಿಲು ನಮ್ಮ ಮೇಲೆ UV ರೇಸ್ ಬೀಳ್ತಾ ಇದ್ದಿದ್ದು ಫಾರೆಸ್ಟ್ ಎಲ್ಲ. ಬಟ್ ಏನಂದ್ರೆ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಹೋಗ್ಬಿಟ್ಟಿತ್ತು, ಡ್ರೈ ಆಗ್ಬಿಟ್ಟಿತ್ತು. ಅದೊಂದು ಬೇಜಾರು. ಅದು ಬಿಟ್ರೆ ಮೇ ಬಿ ರೈನಿ ಸೀಸನ್ ಅಲ್ಲಿ ಬೇರೆ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ದಬ್ಗುಳಿಗೆ ಎಂಟರ್ ಆದ್ವಿ. ಟೈಮಿಂಗ್ಸ್ ನೋಡಿ ಒಳಗಡೆ ಇನ್ನಿಬ್ರು ಗಾರ್ಡ್ ಇರ್ತಾರೆ, ಅವ್ರು ಅಲೋ ಮಾಡ್ತಾರೆ. ಟೈಮ್ ಮೀರಿದ್ರೆ ಅವ್ರೊಳಗೆ ಅಲೋ ಮಾಡಲ್ಲ. ದಬ್ಗುಳೇಶ್ವರನ ದೇವಸ್ಥಾನ ಇದೆ. ನಾನೀಗಾಗಲೇ ಎಲ್ಲಿ ಇಷ್ಟೊಂದು ನವಿಲು. ಎಷ್ಟೊಂದು ನವಿಲುಗಳಿದಾವೆ, ಓಡ್ತಾ ಇದ್ದಾವೆ. ಸೊ ಆಫ್ ರೋಡಿಂಗ್ಗೆ 1 hour ಇದೆ ಆಲ್ಮೋಸ್ಟ್ ಅನ್ಸುತ್ತೆ, ಯಾಕಂದ್ರೆ 16 ಕಿಲೋಮೀಟರ್ ಆಫ್ ರೋಡಿಂಗ್ ಇದೆ. ಏನಂದ್ರೆ ವಿಚಿತ್ರ, ಬರ್ತಾ ಬರ್ತಾ ಅರ್ಧ ಕಾಡು ಸಿಗುತ್ತೆ, ಅರ್ಧ ಹಳ್ಳಿ ಸಿಗುತ್ತೆ, ಮತ್ತೆ ಕಾಡು ಮತ್ತೆ ಹಳ್ಳಿ ಈ ತರ ಸಿಗುತ್ತೆ.
ತಮಿಳ್ನಾಡು ಕರ್ನಾಟಕ ಈ ತರ ಚೇಂಜ್ ಆಗ್ತಾ ಇರುತ್ತೆ. ನಾವು ಬಂದಿದ್ದು ಯಾವುದು ತಳಿ ಜವಳಗೆರೆಯಲ್ಲಿ ರೈಟ್ ತಗೊಂಡು ಒಳಗಡೆ ಬಂದಿದ್ದು. ಒಂಥರ ವೀಕೆಂಡ್ ಅಲ್ಲಿ ಯಾರಾದ್ರೂ ಆಫ್ ರೋಡಿಂಗ್ ಹೋಗ್ಬೇಕು, ಟ್ರಾವೆಲಿಂಗ್ ಹೋಗ್ಬೇಕು ಅಂದ್ರೆ ಬನ್ನಿ, ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. 5 o'clock ಮೇಲೆ ಯಾರನ್ನೂ ಇರಕ್ ಬಿಡಲ್ವಂತೆ. ಸೊ ಬೇಗ ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹೊರಟಿದೀವಿ. ಅಲ್ಲಿ ಮಾದೇಶ್ವರ ಇದೆ, ಅಲ್ಲಿ ಮಾದೇಶ್ವರನ್ ದೇವಸ್ಥಾನ ಇದೆ. ದೇವಸ್ಥಾನದೊಳಗೆ ಹೋಗ್ತಿಲ್ಲ ನಾನೀಗ ಸದ್ಯಕ್ಕೆ, ದೂರದಿಂದಾನೇ ತೋರಿಸ್ತೀನಿ. ಯಾಕಂದ್ರೆ ಟೈಮ್ ಇಲ್ಲ ಅಂತಲ್ಲ, ನಂಗೆ ಇಷ್ಟ ಬಟ್ ಹೋಗೋ ತರ ಇಲ್ಲ, ಹಾಗಾಗಿ ನಾನು ಹೋಗ್ತಿಲ್ಲ. ನೀರ್ ಹತ್ರ ಸ್ವಲ್ಪ ಹೋಗಿ ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಅಂತ ಇದೀನಿ. ಇದು ಮಾದೇಶ್ವರನ್ ದೇವಸ್ಥಾನ. ಇಲ್ಲಿ ನೋಡು, ನೀರ್ ಕುಡಿಯೋದಕ್ಕೆಲ್ಲ ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರೆ. ವೈಲ್ಡ್ ಅನಿಮಲ್ ಕ್ರಾಸ್ ಝೋನ್ ಅಂತ. ಪಕ್ಕ ಇಲ್ಲೆಲ್ಲ ರಾತ್ರಿ ಹೊತ್ತು ಆನೆಗಳು ಬಂದೇ ಬರುತ್ತೆ, ಅದಂತೂ ಶೋರ್. ಯಾಕಂದ್ರೆ ಇವ್ರು 5 o'clock ಮೇಲೆನೆ ಇಲ್ಲಿ ಇರಕ್ ಯಾರನ್ನು ಬಿಡ್ತಿಲ್ಲ ಅಂದ್ರೆ ಪಕ್ಕ ಬರುತ್ತೆ. 200% ಇಲ್ಲೆಲ್ಲ ಆನೆಗಳು ಬಂದೇ ಬರುತ್ತೆ. ದಾಸೋಹ ಜಾಗ ಅನ್ಸುತ್ತೆ. ಈಗೇನು ದಾಸೋಹ ಮಾಡ್ತಿಲ್ಲ. ಏನಾದ್ರು ಫಂಕ್ಷನ್ಸ್ ಅದು ಇದು ಆದಾಗ ಅಲ್ಲೇ ಮಾಡ್ತಾರೆ ಅನ್ಸುತ್ತೆ. ಈಗ ಸದ್ಯಕ್ಕೇನು ಇಲ್ಲ. ಎಷ್ಟು ಕೋತಿಗಳಿದೆ, ಅವೆಲ್ಲ ನನ್ ಬ್ಯಾಗ್ ಅಟ್ಯಾಕ್ ಮಾಡಕ್ ಬರ್ತಾ ಇದೆ. ಹುಷಾರಾಗಿರ್ಬೇಕು. ನೀರ್ ಹತ್ರ ಹೋಗೋಣ. ಅಲ್ಲಿ ನೀರಿಲ್ಲ ಅಂತ ಹೇಳಿದ್ದಾರೆ. ಈಗ ಸಮ್ಮರ್ ಇರೋದ್ರಿಂದ ನೀರ್ ಅಷ್ಟಕ್ಕಷ್ಟೇ ಇದೆ ಅಂತ. ಸೊ ನಾನ್ ಬಂದಾಗ ನೋಡ್ದಾಗ್ಲೂ ಅನಿಸ್ತು ಕಮ್ಮಿ ಅಂತ. ಅಂಡ್ ಫಸ್ಟ್ ಆಫ್ ಆಲ್ ಇದೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಫೈನ್, ನೋಡೋಣ, ನೀರ್ ಹತ್ರ ಹೋಗೋಣ. ಆಚೆಗೆ ವಾಟರ್ ಫಾಲ್ಸ್ ನೋಡೋಣ ಅಂತ ಬಂದಿದೀವಿ. ವಾಟರ್ ಹತ್ರ ಫಾಲ್ಸ್ ಅಲ್ಲ, ರಿವರ್, ಕಾವೇರಿ ರಿವರ್ ಅಲ್ವಾ. ಓ ಗಾಡ್, ಟಯರ್ಡ್ ಆಗ್ಬಿಡ್ತು ನಮ್ಗೆ ಈ ಆಫ್ ರೋಡಿಂಗ್ ಈ ಬಿಸಿಲಲ್ಲಿ ಬರೋಷ್ಟೊತ್ತಿಗೆ. ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ ಬಂದು ಕೂತ್ಕೊಳ್ಳೋಷ್ಟೊತ್ತಿಗೆ ನಮ್ಗೆ ಏನೋ ಜಿಂಕೆಗಳು ಸ್ಪಾಟ್ ಆದ್ವು. 3 ಚಿಕ್ಕ ಜಿಂಕೆ ಮರಿಗಳು. ನನ್ಗೆ ಸರಿಯಾಗಿ ಕಾಣಿಸ್ತಾನೆ ಇರ್ಲಿಲ್ಲ. ನನ್ಗೆ ಫೋನಲ್ಲಿ ಝೂಮ್ ಹಾಕ್ದಾಗನೆ ನಂಗೆ ಕಾಣಿಸಿದ್ದು. ನನ್ಗೆ ಏನೋ ಮೂವ್ ಆಗ್ತಾ ಇದೆಯಲ್ಲ ಅನ್ನೋ ತರ ಕಾಣಿಸ್ತು ಅಷ್ಟೇ. ಯಾಕಂದ್ರೆ ನಾವು ಈ ದಡದಲ್ಲಿ ಇದ್ವಿ, ಅದು ಆ ದಡದಲ್ಲಿತ್ತು. ಕಾಡಿಂದ ಮೇ ಬಿ ಮೇವೆಲ್ಲ ಚೆನ್ನಾಗಿ ತಿನ್ಕೊಂಡ್ ಬಂದು ನೀರ್ ಕುಡಿಯಕ್ ಬಂದಿತ್ತು ಅನ್ಸುತ್ತೆ. ಯಾಕಂದ್ರೆ ಸಂಜೆ ಆಗಿತ್ತು. 3 ಸಹ ಮರಿನೇ. ಅದ್ರ ಅಮ್ಮ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಮೇ ಬಿ ಅಲ್ಲೇ ಸುತ್ತಮುತ್ತ ಎಲ್ಲ ಇರುತ್ತೆ ಅನ್ಸುತ್ತೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತು. 3 ಕ್ಯೂಟ್ ಆಗಿದ್ದು. ನಾನ್ ಹೇಳಿದಂತ ಇಡನ್ ಜೆಮ್ ಬಂದು ದಬ್ಗುಳಿ ಬಸವೇಶ್ವರ. ಏನಂದ್ರೆ ದಬ್ಗುಳಿ ಬಸವೇಶ್ವರ ಬಂದ್ರೆ ನಾನು ಹೇಳ್ದಾಗೆ ಸಫಾರಿನೂ ಆಗುತ್ತೆ, ಟೆಂಪಲ್ ರನ್ನು ಆಗುತ್ತೆ, ಮತ್ತೆ ಈ ವಾಟರ್ ಅಲ್ಲಿ ಆಟ ಆಡ್ಬೇಕು ಅಂತ ಈ ಸಮ್ಮರ್ ಅಲ್ಲಿ ತುಂಬಾ ಜನ ಮಕ್ಕಳೆಲ್ಲ ಆಶ್ರಯ ಪಡ್ತಾರೆ. ಸೊ ಆಲ್ ಇನ್ ಒನ್ ತರ ದಬ್ಗುಳಿಗ್ ಬಂದ್ರೆ ಎಲ್ಲಾನು ಆಗುತ್ತೆ. ಸೊ ಯಾರೆಲ್ಲ ಈ ಸಮ್ಮರ್ ಅಲ್ಲಿ ಪೀಸ್ ಆಗಿ ಒಂದು ಆಫ್ ರೋಡಿಂಗ್ ರೈಡ್ ಹೋಗ್ಬೇಕು, ಸಫಾರಿ, ಈಗೆಲ್ಲ ನಾವು ಸಫಾರಿಗೆ ಹೋದ್ರೆ ಎಷ್ಟೊಂದು ಅನಿಮಲ್ ಸೈಟ್ ಅಲ್ಲ. ನಾವು ಬಂದ ತಕ್ಷಣ ಜಿಂಕೆ ನಿಂತಿತ್ತು ಅಲ್ವಾ. ಅದು ದೊಡ್ಡದ ಚಿಕ್ಕದ ನಂಗೆ ಸ್ವಲ್ಪ ಅದು ಮೂವ್ ಆಗೋ ಟೈಮಲ್ಲಿ ಮಾತ್ರ ಗೊತ್ತಾಯ್ತು ಅಷ್ಟೇ. ಮತ್ತೆ ಬಂದಿದ ತಕ್ಷಣ ನವಿಲುಗಳಿದ್ವು, ಸಿಕ್ಕಾಪಟ್ಟೆ ನವಿಲಿದ್ವು. ಅದಾದ್ಮೇಲೆ ಏನು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ವಿ, ಒಳಗ್ ಹೋಗ್ಲಿಲ್ಲ. ದೇವಸ್ಥಾನನೂ ಆಯ್ತು, ಆಫ್ ರೋಡಿಂಗ್ ರೈಡು ಆಯ್ತು. ಫಾರೆಸ್ಟ್ ಒಳಗಡೆ ಎಷ್ಟು ಪೀಸ್ ಆಗಿದೆ ಅಂದ್ರೆ ನನ್ ವಾಯ್ಸ್ ನನ್ಗೆ ಹೇಗೋ ಹೊಡ್ದಂಗ್ ಫೀಲ್ ಆಗ್ತಾ ಇದೆ. ಅಷ್ಟ್ ಚೆನ್ನಾಗಿದೆ. ಅದೇನೋ ಕೂಗ್ತಾ ಇದೆ ಅಲ್ಲ, ಕೇಳಿಸ್ತಾ ಇದೆಯಾ? ಪಕ್ಕ ಇಲ್ಲೆಲ್ಲ ನೈಟ್ ಟೈಮು, ಸಂಜೆ ಟೈಮ್ ಎಲ್ಲ ಆನೆ ಓಡಾಡುತ್ತೆ ಅನ್ಸುತ್ತೆ. ಹಾಗಾಗಿ ಫಾರೆಸ್ಟ್ ಆಫೀಸರ್ 5 o'clock ಒಳಗಡೆನೆ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಸೊ ಬರ್ತೀವಿ ಅಂತ ಹೇಳಿದೀವಿ. ಯಾರಾದ್ರೂ ಪ್ಲಾನ್ ಮಾಡ್ಕೊಳ್ಳೋಂಗಿದ್ರೆ 5 o'clock ಒಳಗಡೆ ಬನ್ನಿ. ತುಂಬಾ ಪೀಸ್ಫುಲ್ ಆಗಿದೆ. ಅದ್ರಲ್ಲೂ ನೀರೊಳಗೆ ಕಾಲಿಟ್ಟಿದ ತಕ್ಷಣ ನನ್ಗೆ ರಿಲ್ಯಾಕ್ಸ್ ಆಗೋಯ್ತು. ತುಂಬಾ ಚೆನ್ನಾಗಿದೆ. ಕಾಲೆಲ್ಲ ಟ್ಯಾನ್ ಆಗ್ಬಿಟ್ಟಿದೆ ಬಿಸಿಲಿಗೆ. ತುಂಬಾ ಚೆನ್ನಾಗಿದೆ. ಓಕೆ, ಫೈನಲಿ ನಾವ್ ಇವಾಗ ಹೊರಡ್ಬೇಕಾಗಿರೋ ಟೈಮು. ಏನಂದ್ರೆ ನನ್ಗನ್ಸೋಂಗೆ ಇವಾಗ ನಾವ್ ಇಲ್ಲಿಂದ ಬಿಟ್ರೆ ಸುಮಾರು ಅನಿಮಲ್ ನಮ್ಗೆ ಸೈಟ್ ಆಗ್ಬೋದು ಅಂತ ನಂಗೆ ತುಂಬಾ ನಂಬಿಕೆ ಇದೆ. ಯಾವ ಅನಿಮಲ್ ಸೈಟ್ ಆಗುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ಏನಂದ್ರೆ ಎಲ್ಲ ಇಲ್ಲಿ ಟೈಮ್ ಲಿಮಿಟ್ ಇದೆ. ಫಾರೆಸ್ಟ್ ಆಫೀಸರ್, ಗೈಡ್ಸ್ ಎಲ್ಲ ಹೇಳ್ತಾ ಇದಾರೆ ಬನ್ನಿ ಬನ್ನಿ ಅಂತ. ಹೊರಡೋಣ, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕಲ್ವಾ. ಬಿಕಾಸ್ ಫಾರೆಸ್ಟ್ ಆದ್ರೆ
ಪ್ರಾಣಿಗಳಿಗೆ, ಮನುಷ್ಯರಿಗೆ ರಿಲ್ಯಾಕ್ಸೇಷನ್ಗೆ ನಾವು ಅವ್ರ ಪರ್ಮಿಷನ್ ಕೇಳ್ಕೊಂಡು ಬಂದಾಗೆ ಬಂದಿರೋದು. ಯಾಕಂದ್ರೆ ಈ ಟೈಮಲ್ಲಿ ಮೇ ಬಿ ಆನಿಮಲ್ಸ್ ಎಲ್ಲ ನೀರ್ ಕುಡಿಯಕ್ಕೆಲ್ಲ ಬರುತ್ತೆ ಅನ್ಸುತ್ತೆ. ನಾವೆಲ್ಲ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅಥವಾ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿ ಹೊರಡಕ್ ಹೇಳ್ತಿದ್ದಾರೆ. ಇಲ್ಲಿಂದ ಹೊರಡೋಣ. ಆನ್ ದ ವೇ ಏನೇನ್ ಸಿಗುತ್ತೆ ಎಲ್ಲಾನು ನಾನು ನಿಮ್ಗೆ ತೋರಿಸ್ತೀನಿ. ಹೋಗೋಣ. ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಜಾಗನ್ ಬಿಟ್ಟು ಹೋಗ್ಬೇಕಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ. ಸನ್ಸೆಟ್ ಆಗ್ತಾ ಇರೋಂತ ಟೈಮು. ಕಾಡ್ ಎಷ್ಟು ನಿಶಬ್ದವಾಗಿದೆ, ಬಟ್ ಈ ಗಾರ್ಡ್ಸ್ ಬಿಡ್ತಾ ಇಲ್ಲ. ಹ್ಯಾವ್ ಟು ಗೋ. ಸರಿ ಬನ್ನಿ, ಹೋಗ್ತಾ ದಾರಿಯಲ್ಲಿ ಏನೇನ್ ಕಾಣುತ್ತೆ, ಏನೇನ್ ಸಿಗುತ್ತೆ ನೋಡೋಣ. ನೋಡ್ಕೊಂಡು ಹೊರಡೋಣ. ಹೋಗೋ ದಾರಿಯಲ್ಲಿ ನೋಡಿ ಎಷ್ಟು ಸೈಟ್ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಎಲ್ಲ ಗರ್ಲ ಬಾಯ್, ಗರ್ಲ್ ಅನ್ಸುತ್ತಲ್ಲ. ಯಾವ್ದು ಇದಿಲ್ಲ. ಅಲ್ಲಿ ನರಿ ಇದೆ. ಅಲ್ಲಿ ನರಿನಾ? ಇಲ್ಲಿ ಕಾಣ್ತಾ ಇಲ್ಲ ನಂಗೆ. ಚೆಕ್ ಪೋಸ್ಟ್ ಹತ್ರ ಗಾರ್ಡ್ ಹೇಳಿದ್ರು ಒಂದ್ ಕಡೆ ಆನೆಗಳು ಇರ್ತವೆ, ತುಂಬಾ ಹುಷಾರಾಗಿ ಹೋಗಿ, ಅದು ಅಡ್ಡ ಬರುತ್ತೆ ಅಂತ. ಆಕ್ಚುಲ್ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಸೈಟ್ ಆಗ್ಲಿಲ್ಲ. ಬರೀ ನವಿಲ್ಗಳು ಮಾತ್ರ ಸೈಟ್ ಆಯ್ತು. ಮತ್ತೆ ಫಾರೆಸ್ಟ್ ಒಳಗಡೆ ಒಂದ್ ನರಿನೂ ಸೈಟ್ ಆಯ್ತು, ಬಟ್ ನನಗ್ ಕಾಣಿಸ್ಲಿಲ್ಲ. ಆನ್ ದಿ ವೇ ನನ್ಗೆ ಒಂದ್ ನರಿ ಸೈಟ್ ಆಯ್ತು, ಅದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ಸನ್ಸೆಟ್ ನ ಎಂಜಾಯ್ ಮಾಡ್ತಾ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದೀವಿ. ಇಲ್ಲಿಗೆ ಈ ನನ್ನ ವ್ಲಾಗ್ ಎಂಡ್ ಆಗುತ್ತೆ. ಯಾರಿಗೆಲ್ಲ ಈ ನನ್ನ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.